ಜೆಂಟಲ್ಮನ್, ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ಕನ್ನಡ. ನಾನು ಪೂಜಾ ಗರಪ್ಪ. ಇವತ್ತು ನನ್ನ ಜೊತೆ ಇರುವಂತಹ ಸ್ಪೆಷಲ್ ಗೆಸ್ಟ್. ಇವರು ಜಾಸ್ತಿ ಸಿನಿಮಾ ಮಾಡೋದೇ ಫೀಮೇಲ್ ಓರಿಯೆಂಟೆಡ್. ಸಾಕಷ್ಟು ಮಹಿಳಾ ಮಣಿಯರಿಗೆ ಒಂಥರ ಇನ್ಸ್ಪಿರೇಷನ್ ಅಂತಾನೆ ಹೇಳ್ಬೋದು. ಈಗ ಡಿಟೆಕ್ಟಿವ್ ತೀಕ್ಷಾ ಅಂತ ಸಿನಿಮಾದ ಮೂಲಕ ನಮ್ಮ ಜೊತೆ ಬರ್ತಾ ಇದ್ದಾರೆ. ಸೊ ಅವರು ಮತ್ಯಾರು ಅಲ್ಲ, ಪ್ರಿಯಾಂಕ್ ಅವ್ರು ಇವತ್ತು ನಮ್ಮ ಜೊತೆ ಇದ್ದಾರೆ. ಎಸ್, ಅವ್ರ ಜೊತೆನೆ ಮಾತಾಡ್ತಾ ಹೋಗೋಣ. ನಾನು ಹೇಳಿದಂತೂ ನಿಜಾನೇ. ಯಾಕಂತ ಹೇಳಿದ್ರೆ ಇವರು ಈಗ ಸದ್ಯಕ್ಕೆ ಮಾಡಿದ ಸಾಕಷ್ಟು ಸಿನಿಮಾಗಳು ಫೀಮೇಲ್ ಓರಿಯೆಂಟೆಡ್ ಸಿನಿಮಾಗಳೇ ಆಗಿದ್ದು. ಸೊ ಅದಕ್ಕೋಸ್ಕರ ಇವತ್ತು ಸಿನಿಮಾದ ಮೂಲಕ ಅವರ ಯಾವ ರೀತಿಯಲ್ಲಿ, ನೀವು ಟ್ರೈಲರ್ ನೋಡಿರ್ತೀರಾ ಡಿಟೆಕ್ಟಿವ್ ತೀಕ್ಷಾ ಯಾವ ರೀತಿ ಬಂದಿದೆ ಅಂತ. ಅವರು ಕಾರಿಂದ ಎಂಟ್ರಿ ಕೊಡ್ಬೇಕಾದ್ರೆ ಸುಕ್ಕತ್ ಖಡಕ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಎಸ್, ಇವತ್ತು ನಮ್ಮ ಜೊತೆ ಇದ್ದಾರೆ. ಈ ಸಿನಿಮಾ ಬಗ್ಗೆ ಅವ್ರ ಜೊತೆ ಮಾತಾಡ್ತಾ ಹೋಗೋಣ. ಹಾಯ್ ಮ್ಯಾಮ್, ಕಾರ್ಯಕ್ರಮಕ್ಕೆ ಹಾರ್ಟ್ಲಿ ವೆಲ್ಕಮ್. ಥ್ಯಾಂಕ್ ಯು. ನಮಸ್ಕಾರ. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಥ್ಯಾಂಕ್ ಯು ಮೇಡಮ್. ಮೊನ್ನೆ ಟ್ರೈಲರ್ ಬಿಟ್ಟಿದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿದೆ. ಆಮೇಲೆ ಎಲ್ರಿಗೂ ಒಂದು ಕ್ವಶನ್, ಪ್ರಿಯಾಂಕಾ ಮೇಡಮ್ ಫೀಮೇಲ್ ಓರಿಯೆಂಟೆಡ್ ಸಿನಿಮಾ ಮಾಡ್ತಾ ಇದ್ದಾರೆ, ಎಷ್ಟೋ ಮಹಿಳಾ ಮಣಿಗಳಿಗೆ ಇನ್ಸ್ಪಿರೇಷನ್ ಆಗ್ತಾ ಇದ್ದಾರೆ ಅಂತ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಅನ್ನುವಂಥದ್ದು? ತುಂಬ ಖುಷಿ ಆಗ್ತಿದೆ. ಬಿಕಾಸ್ ಅದೇ ರೀತಿ ಸ್ಕ್ರಿಪ್ಟ್ಸ್ ಕೂಡ ಬರ್ತಿದೆ. ಫೀಮೇಲ್ ಓರಿಯೆಂಟೆಡ್ ಕಿಂತ ಐ ಥಿಂಕ್ ಕಾಂಟೆಂಟ್ ಓರಿಯೆಂಟೆಡ್ ಅಂತ ಹೇಳ್ಬೋದು. ನನಗೆ ಕಾಂಟೆಂಟ್ ತುಂಬ ಮುಖ್ಯ. ಪ್ರತಿಯೊಂದು ಮೂವಿನಲ್ಲಿ ಕಾಂಟೆಂಟ್ ಮುಖ್ಯ ಹಂಗೆ ನೋಡ್ಬೇಕಂದ್ರೆ. ಬಟ್ ಅದರಲ್ಲಿ ಒಂದಷ್ಟು ಒಳ್ಳೆ ಸ್ಟ್ರಾಂಗ್ ಫೀಮೇಲ್ ಪಾತ್ರಗಳು ಸಿಗ್ತಾ ಇದೆ ಅಂತ ಖುಷಿ ಆಗ್ತಿದೆ. ಓಕೆ, ಈಗ ಸಿನಿಮಾ ಇಂಡಸ್ಟ್ರಿಗೆ ಬಂದು 25 ವರ್ಷ ಆಯ್ತು. ಇದು ನಿಮ್ಮ 50ನೇ ಸಿನಿಮಾ. ಎಷ್ಟು ಖುಷಿ ಕೊಡ್ತಾ ಇದೆ, ಎಷ್ಟು ಹ್ಯಾಪಿ ಆಗಿದ್ದೀರಾ? ನೆನ್ಸ್ಕೊಂಡಿದ್ರೆ ಆಕ್ಚುಲಿ ಅದು ಹೇಗಾಯ್ತು ಅಂತ ಅನ್ಸುತ್ತೆ. ಬಟ್ ತುಂಬಾ ಖುಷಿ ಆಗ್ತಿದೆ. ಅಂಡ್ ತುಂಬಾ ಜನ ಅದಕ್ಕೆ ಆಕ್ಚುಲಿ ಕಾರಣ ಅಂದ್ರೆ ನಮ್ಮ ಆಡಿಯನ್ಸು, ನನ್ನ ಫಿಲ್ಮ್ ಮೇಕರ್ಸು, ನನ್ನ ಫ್ಯಾಮಿಲಿ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ ನನಗೆ. ಸೊ ಇದು ಒಂದು 25 ವರ್ಷದ ಒಂದು ಜರ್ನಿ ಏನಿದೆ, ಅದರಲ್ಲಿ 50th ಸಿನಿಮಾ ಖಂಡಿತ ಸಾಧ್ಯ ಆಗ್ತಾ ಇರಲಿಲ್ಲ ವಿದೌಟ್ ಎವ್ರಿ ಒನ್ಸ್ ಪಾರ್ಟಿಸಿಪೇಷನ್ ಅಂಡ್ ಸಪೋರ್ಟ್. ಸೊ ತುಂಬ ಖುಷಿ ಆಗ್ತಿದೆ. ಓಕೆ, ಟ್ರೈಲರ್ ನೋಡಿ ಉಪ್ಪಿ ಸರ್ ಏನು ಹೇಳಿದ್ರು ಅಂತ? ಉಪ್ಪಿ ಸರ್ ಮಾತ್ರ ಅಲ್ಲ, ಮನೆಯಲ್ಲಿ ಎಲ್ರಿಗೂ ಈ ಮೂವಿದು ಲುಕ್ ತುಂಬಾ ಇಷ್ಟ ಆಗಿದೆ ಆಕ್ಚುಲಿ, ಎಸ್ಪೆಷಲಿ ನಮ್ಮ ಮಕ್ಕಳಿಗೆ. ಆ್ಯಂಡ್ ಅವರು ಯಾವಾಗ ಲೈಕ್ ಶೂಟಿಂಗ್ ಮಾಡಿದಾಗನೇ ಒಂದಷ್ಟು ಅಂಶಗಳು ನೋಡಿದಾಗ ಹೇಳ್ತಿದ್ವಿ, ಈ ಸಿನಿಮಾ ನಾವು ನೋಡಲೇಬೇಕು, ತುಂಬ ಚೆನ್ನಾಗಿ ಕಾಣಿಸ್ಕೊತಿದ್ದೀರಾ ಅಂತ. ಎಲ್ಲರೂ ತುಂಬ ಎಕ್ಸೈಟೆಡ್ ಆಗಿದ್ರು. ಆ್ಯಂಡ್ ಅದ್ರ ಜೊತೆಲಿ 50th ಸಿನಿಮಾ. ಸೊ ವಿ ಆರ್ ವೆರಿ ಎಕ್ಸೈಟೆಡ್. ಓಕೆ, ಈಗ ಈ ಒಂದು ಸಿನಿಮಾ ಅಂತ ಹೇಳಿದ ತಕ್ಷಣ ಏನೋ ತನಿಖೆ ಮಾಡಿರೋ ತರ ಹೊರಟಿದ್ದೀರಾ, ಏನಿದೆ ಅನ್ನೋವಂಥದ್ದು ಸಿನಿಮಾದಲ್ಲಿ? ಯಾವ ಜಾನರ್ ಇಟ್ಕೊಂಡು ಬಂದಿದ್ದೀರಾ ಅಂತ? ಸಿನಿಮಾ ಅಂದ್ರೆ ಇದು ಒಂದು ಡಿಟೆಕ್ಟಿವ್ ಕಥೆನೆ. ಆಲ್ಸೋ ಈ ಕ್ಯಾರೆಕ್ಟರ್ ತೀಕ್ಷ್ಣ, ನನ್ನ ಪಾತ್ರ ಹೆಸರು ತೀಕ್ಷ್ಣ ಮೂವಿನಲ್ಲಿ. ಸೊ ಅವ್ರದ್ದು ಜರ್ನಿ, ಚಿಕ್ಕ ವಯಸ್ಸಿಂದ ಅವ್ರು ಹೇಗೆ ತೀಕ್ಷ್ಣ ಆಗ್ತಾರೆ, ಅದ್ರ ಜೊತೆಲಿ ಒಂದಷ್ಟು ಕಥೆಗಳು ಕೂಡ ಇದೆ. ಆಮೇಲೆ ಒಂದು ಮೇನ್ ಮಿಸ್ಟ್ರಿ ಸಾಲ್ವ್ ಆಗಬೇಕು. ಸೊ ಜನರಲ್ ಆಗಿ ಡಿಟೆಕ್ಟಿವ್ ಸ್ಟೋರೀಸ್ ಹೇಗಿರುತ್ತೆ, ಎಲ್ಲರೂ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆ್ಯಂಡ್ ನಾವು ತುಂಬ ಸೆಟ್ಸ್ ಕ್ರಿಯೇಟ್ ಮಾಡಿದ್ದೀವಿ ಟು ಕ್ರಿಯೇಟ್ ದಿಸ್ ವರ್ಲ್ಡ್ ಆಫ್ ತೀಕ್ಷಣ. ಸೊ ಐ ಥಿಂಕ್ ಲುಕ್ ಆ್ಯಂಡ್ ಫೀಲ್ ಕೂಡ ತುಂಬ ಹೊಸದಾಗಿದೆ. ಆ್ಯಂಡ್ ಐ ಥಿಂಕ್ ಎಲ್ರಿಗೆ ತುಂಬ ಇಷ್ಟ ಆಗುತ್ತೆ. ಅಲ್ಲ, ಡಿಟೆಕ್ಟಿವ್ ತೀಕ್ಷಾ ಅನ್ನೋದೇ ಒಂಥರ ಡಿಫ್ರೆಂಟ್ ಆಗಿದೆ ಹೆಸರು. ಸೊ ಸಿನಿಮಾದಲ್ಲೂ ನೀವು ತುಂಬಾ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇದ್ದೀರಾ. ಓಕೆ, ಈ ಸಿನಿಮಾದ ಮೂಲಕ ಆಡಿಯನ್ಸ್ಗೆ ಏನು ಹೇಳೋಕೆ ಹೊರಟಿದ್ದೀರಾ ಅನ್ನುವಂಥದ್ದು? ಆ್ಯಕ್ಚುಲಿ ಇದು ಒಂದು ತುಂಬ ಫ್ರೆಶ್ ಕಥೆ ಅಂತ ಹೇಳ್ಬೋದು. ಬಿಕಾಸ್ ಇದರಲ್ಲಿ ಫಸ್ಟ್ ಆಫ್ ಆಲ್ ಫೀಮೇಲ್ ಡಿಟೆಕ್ಟಿವ್ ಮೂವಿ ಐ ಡೋಂಟ್ ಥಿಂಕ್ ಕನ್ನಡದಲ್ಲಿ ಬಂದಿದೆ ಇದುವರೆಗೂ. ಸೊ ಅದು ಒಂದು ಹೊಸತನ ಇದೆ. ಅದ್ರ ಜೊತೆಲಿ ತೀಕ್ಷ್ಣಸ್ ಕ್ಯಾರೆಕ್ಟರ್ ಸೆಲ್ಫ್ ಅದು ತುಂಬ ಐ ಥಿಂಕ್ ಇನ್ಸ್ಪೈರಿಂಗ್ ಅಂತ ಹೇಳ್ಬೋದು, ಎಸ್ಪೆಷಲಿ ಹೆಣ್ಮಕ್ಳಿಗೆ, ಚಿಕ್ಕ ಮಕ್ಕಳಿಗೆ. ಬಿಕಾಸ್ ಚಿಕ್ಕ ವಯಸ್ಸಿಂದ ಲೈಕ್ ಏನೇನೋ ನಡೆಯುತ್ತೆ ಅವ್ರ ಜೀವನದಲ್ಲಿ, ಅದನ್ನು ಓವರ್ಕಮ್ ಮಾಡಿ ಒಂದು ಡಿಟೆಕ್ಟಿವ್ ಆಗೋದು, ಆಮೇಲೆ ಡಿಟೆಕ್ಟಿವ್ ಆದ ನಂತರ ಅವ್ರನ್ನ ಬುದ್ಧಿ ಉಪಯೋಗಿಸಿ ಕೇಸ್ಗಳು ಸಾಲ್ವ್ ಮಾಡೋದು. ಸೊ ಶಿ ಈಸ್ ನಾಟ್ ಓನ್ಲಿ ಫಿಸಿಕಲಿ ಸ್ಟ್ರಾಂಗ್ ಬಟ್ ತುಂಬ ಇಂಟೆಲಿಜೆಂಟ್. ಸೊ ಐ ಥಿಂಕ್ ಈ ಥರ ಕ್ಯಾರೆಕ್ಟರ್ಗಳು ತುಂಬ ಮಾದರಿ ಆಗುತ್ತೆ ಮಕ್ಕಳಿಗೆ, ತುಂಬ ಸ್ಟ್ರೆಂತ್ ಕೊಡುತ್ತೆ. ದಟ್ ಯು ಕ್ಯಾನ್ ಫೈಟ್ ಎನಿಥಿಂಗ್ ಇನ್ ಯುವರ್ ಲೈಫ್. ಆ್ಯಕ್ಚುಲಿ ಯು ಕ್ಯಾನ್ ಕಮ್ ಅಪ್ ಆಫ್ಟರ್ ಎನಿಥಿಂಗ್ ಇನ್ ಯುವರ್ ಲೈಫ್ ಅನ್ನೋ ಥರ ಒಂದು ಇನ್ಸ್ಪಿರೇಷನ್ ಕೊಡುತ್ತೆ. ಅದ್ರ ಜೊತೆಯಲ್ಲಿ ಮೇಕಿಂಗ್ ತುಂಬ ಚೆನ್ನಾಗಿದೆ ಮೂವಿಲಿ. ಕಾಸ್ಟಿಂಗ್ ತುಂಬ ಚೆನ್ನಾಗಿದೆ. ತುಂಬ ಬೇರೆ ಬೇರೆ ಪಾತ್ರಗಳಲ್ಲಿ ಹೊಸ ಮುಖಗಳು ಕಾಣಿಸಿದ್ರೆ ಅವ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈಗ ಸಾಕಷ್ಟು ಜನದ ಅಭಿಪ್ರಾಯಗಳು ಹಾಗೆ ನಂದು, ಪ್ರಿಯಾಂಕಾ ಮೇಡಮ್ ಯಾವಾಗಲೂ ಹೊಸ ಡೈರೆಕ್ಟರ್ಗೆ ಸೈನ್ ಆಗ್ತಾರೆ ಅಂತ, ಒಬ್ಬರಿಗೆ ಅವಕಾಶ ಕೊಡ್ತೀರಾ ಅನ್ನುವಂಥದ್ದು? ಇಲ್ಲ, ಏನಂದರೆ ನಾನು ಆ ಥರ ಎಲ್ಲ ನೋಡಲ್ಲ. ನನಗೆ ಒಳ್ಳೆ ಮೇಕರ್ಸ್ ಇಷ್ಟ ಆಗುತ್ತೆ. ಹೊಸಬ್ರಲ್ಲಿ ಕೂಡ ತುಂಬ ಟ್ಯಾಲೆಂಟ್ ಇದೆ. ಆ್ಯಂಡ್ ನಾನು ಯಾವಾಗ ಹೊಸಬ್ರ ಜೊತೆ ವರ್ಕ್ ಮಾಡಿದ್ದೀನಿ ಅದು ತುಂಬ ಸಕ್ಸಸ್ ಕೂಡ ಆಗಿದೆ. ಸೊ ನನ್ನ ಬಿಲೀಫ್ ದ್ಯಾಟ್ ಹಾರ್ಡ್ ವರ್ಕಿಂಗ್ ಇರಬೇಕು, ಟ್ಯಾಲೆಂಟ್ ಇರಬೇಕು. ಹೊಸಬ್ರು ಅಲ್ಲಿ ಒಂದು ಫೈರ್ ಇರುತ್ತೆ, ಯಾವಾಗ ಅವ್ರ ಫಸ್ಟ್ ಮೂವಿಯಲ್ಲಿ ತುಂಬ ಪ್ರೂವ್ ಮಾಡಬೇಕು ಅನ್ನೋದಿದೆ. ಸೊ ಆ ಎನರ್ಜಿ ತುಂಬ ಖುಷಿ ಕೊಡುತ್ತೆ ನನಗೆ. ಈಗ ಡಿಟೆಕ್ಟಿವ್ ತೀಕ್ಷಾ ಅಂತ ಒಂದು ತೀಕ್ಷಣ ಅಂತ ಒಂದು ಟೈಟಲ್ ಬಂದ ತಕ್ಷಣನೇ ನೀವು ಇಂಪ್ರೆಸ್ ಆಗಿದೆ ಯಾವ ವಿಚಾರಕ್ಕೆ ಅನ್ನೋದು? ಅವರ ಸ್ಟೋರಿಯಲ್ಲಿ ಯಾವ ವಿಚಾರಕ್ಕೆ ಇಂಪ್ರೆಸ್ ಆಗಿದೆ? ನಾನು ಈಗಲೇ ಹೇಳಿದೆ ಅಲ್ವಾ, ಕ್ಯಾರೆಕ್ಟರ್ ತುಂಬ ಚೆನ್ನಾಗಿದೆ, ಸ್ಟ್ರಾಂಗ್ ಆಗಿದೆ, ಕಾಂಟೆಂಟ್ ತುಂಬ ಚೆನ್ನಾಗಿದೆ ಮೂವಿನಲ್ಲಿ. ಇದು ಒಂದು ಫ್ರೆಶ್ ಕಾಂಟೆಂಟ್.
ಈ ಥರ ಪಾತ್ರ ನಾನು ಮಾಡಿರಲಿಲ್ಲ. ಪ್ಲಸ್ ಐ ಡೋಂಟ್ ಥಿಂಕ್ ಯಾರು ಕನ್ನಡ ಮೂವಿದಲ್ಲಿನೇ ಫೀಮೇಲ್ ಡಿಟೆಕ್ಟಿವ್ ಕಥೆ ಬಂದಿರಲಿಲ್ಲ. ಈ ಜಾನರ್ ಹೊಸದು ನನಗೆ. ಸೊ ಎಲ್ಲ ಸೇರಿ ಇಟ್ ವಾಸ್ ವೆರಿ ನ್ಯೂ ಆ್ಯಂಡ್ ಆ್ಯಪ್ಟ್ 50th ಮೂವಿಗೆ ತುಂಬ ತಕ್ಕಂತ ಇತ್ತಂತ ನನಗೆ ಅನಿಸ್ತು. ಓಕೆ, ಪ್ರಿಯಾಂಕಾ ಮೇಡಮ್ಗೆ ಬೇರೆ ಬೇರೆ ಭಾಷೆಯಲ್ಲಿ ಎಲ್ಲ ಭಾಷೆಯಲ್ಲಿ ಫ್ರೆಂಡ್ಸ್ ಇದ್ದಾರೆ, ಎಲ್ಲರಿಗೂ ಗೊತ್ತಿರೋ ವಿಚಾರನೇ ಅವರು. ಯಾಕೆ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಬಾರ್ದು ಅನ್ನುವಂಥದ್ದು? ಪ್ಯಾನ್ ಇಂಡಿಯಾ ಆ ಥರ ಐ ಥಿಂಕ್ ನಮ್ಮ ಮೂವೀಸ್ ಎಲ್ಲ ಲ್ಯಾಂಗ್ವೇಜಲ್ಲಿ ಡಬ್ ಆಗುತ್ತೆ. ಸೊ ನನ್ನ ಮೂವಿ ಮಮ್ಮಿ ಎಲ್ಲ ಲ್ಯಾಂಗ್ವೇಜಸ್ ಅಲ್ಲಿ ಡಬ್ ಆಗಿತ್ತು. ಸೊ ಪ್ಯಾನ್ ಇಂಡಿಯಾಲಿ ಎಲ್ಲ ಲ್ಯಾಂಗ್ವೇಜಸ್ ಅಲ್ಲಿ ಹೋಗುತ್ತೆ ಅಲ್ವಾ. ನಮ್ಮ ಇವಾಗ ಇಂಡಿಯನ್ ಸಿನಿಮಾ ಆಗ್ಬಿಟ್ಟಿದೆ. ಸೊ ಫೋಕಸ್ ಯಾವಾಗ ಇರುತ್ತೆ ಒಂದು ಒಳ್ಳೆ ಸಿನಿಮಾ ಮಾಡೋಕ್ಕೆ. ಆಮೇಲೆ ಅದು ಬೇರೆ ಲ್ಯಾಂಗ್ವೇಜಸ್ ಅಲ್ಲಿ ಡಬ್ ಆಗೇ ಆಗುತ್ತೆ. ಇಫ್ ಇಟ್ ಡಸ್ ವೆಲ್ ಖಂಡಿತ ಡಬ್ ಆಗುತ್ತೆ. ಒಂದೇ ಸತಿ 3 ಲ್ಯಾಂಗ್ವೇಜ್ ನಾವು ಯಾವಾಗ ಶೂಟ್ ಮಾಡಲ್ಲ. ಬಟ್ ನನ್ನ ಪ್ರೀವಿಯಸ್ ಮೂವಿ ಹಿಂದಿ ಕನ್ನಡದಲ್ಲಿ ಶೂಟ್ ಮಾಡಿದ್ವಿ. ಈ ಮೂವಿನೂ ಕೂಡ ತೆಲುಗು ಅಲ್ಲಿ ಬರುತ್ತೆ. ಸೊ ದಟ್ಸ್ ನಾಟ್ ಅ ಬಿಗ್ ಡೀಲ್. ಮೇನ್ ಥಿಂಗ್ ಇಸ್ ಟು ಮೇಕ್ ಅ ಗುಡ್ ಫಿಲ್ಮ್ ಅಂತ ನನಗೆ ಅನ್ಸುತ್ತೆ. ಉಪೇಂದ್ರ ಸರ್ಗಿಂತ ಮೇಡಮ್ ತುಂಬಾ ಸ್ಪೀಡಾಗಿ ಹೋಗ್ತಾ ಇದ್ದಾರೆ ಅಂತ. ಉಪೇಂದ್ರ ಸರ್ ಡೈರೆಕ್ಷನ್ ಸಮೇತ ನಿಲ್ಸಿದ್ದಾರೆ ಅಲ್ವಾ ಅನ್ನುವಂಥದ್ದು? ಇಲ್ಲ, ಅವ್ರ UI 1 ವರ್ಷ ಆಗಿದೆ ಅಲ್ವಾ. ಓಕೆ, 1 ವರ್ಷ ಆಗಿದೆ. ಮತ್ತೆ ಅವರು ಎಲ್ಲೂ ಸದ್ಯಕ್ಕೆ ಕಾಣಿಸ್ಕೊಂತ ಇಲ್ಲ. ಅವರು 3-4 ಮೂವಿಗಳು ಮಾಡ್ತಿದ್ದಾರೆ. ಡೈರೆಕ್ಷನ್ ಸ್ವಲ್ಪ ನಿಲ್ಸಿ. ಡೈರೆಕ್ಷನ್ ಎವ್ರಿ ಇಯರ್ ಮಾಡಕ್ಕಾಗಲ್ಲ ಅಲ್ವಮ್ಮ. It takes him 1 year to ಬರೆಯಕ್ಕೆ 1 ವರ್ಷ ಬೇಕಾಗತ್ತೆ ಅಲ್ವಾ. ಅದಕ್ಕೆ ಮೇಡಮ್ ತುಂಬಾ ಸ್ಪೀಡ್ ಅಲ್ಲಿ ಹೋಗ್ತಾ ಇದ್ದಾರೆ. ಮೇಡಮ್ ಡೈರೆಕ್ಷನ್ ಕೈ ಹಾಕ್ತೀರಾ ಅಂತ? ನಾನು ಡೈರೆಕ್ಷನ್ ಮಾಡ್ತಾ ಇಲ್ಲ. ಬಟ್ ನಾನು ಬೇರೆ ತರ ಮೂವೀಸ್ ಮಾಡ್ತೀನಿ, ಅವರು ಬೇರೆ ತರ ಮಾಡ್ತಾರೆ. ಒಂದ್ ಮೂವಿಗೆ ಟೈಮ್ ತಗೊಳುತ್ತೆ ಜಾಸ್ತಿ. ಸೊ ಓಕೆ, ಮಗನ್ ಏನಾದ್ರು ಲಾಂಚ್ ಮಾಡೋ ಪ್ಲಾನಿಂಗ್ ಏನಾದ್ರು ಇದೆಯಾ? ಅವ್ರು ಆಲ್ರೆಡಿ ಲಾಂಚ್ ಆಗಿದ್ದಾರೆ. ಸಿನಿಮಾ ಮೂಲಕ ಒಂದು ದೊಡ್ಡ ಹೀರೋ ಆಗಿ ತೆರೆ ಮೇಲೆ ತರೋ ಪ್ಲಾನಿಂಗ್ ಏನಾದ್ರು ಇದು? ಆಲ್ರೆಡಿ ಮಾಡ್ತಾ ಇದ್ದಾನೆ ಅಲ್ವಾ. ಯಾವ ಸಿನಿಮಾ ಮಾಡ್ತಾ ಇದ್ದಾರೆ? ಏನು ಅದು ಅನೌನ್ಸ್ ಮಾಡ್ತೀವಿ. ಆಲ್ರೆಡಿ ಶೂಟಿಂಗ್ ಮುಹೂರ್ತ ಆಗಿ ಶೂಟಿಂಗ್ ನಡೀತಾ ಇದೆ. ಅದೇ ಸರ್ ಹೇಳ್ತಾ ಇದ್ರು ಮಗನಿಗೆ ಸ್ವಲ್ಪ ಡೈರೆಕ್ಷನ್ ಮೇಲೆ ಜಾಸ್ತಿ ಇಂಟ್ರೆಸ್ಟ್ ಇದೆ. ಹೌದು, ಡೈರೆಕ್ಷನ್ ಮೇಲೆ ಕೂಡ ಇದೆ. ಅವರಿಬ್ರು ಫಿಲ್ಮ್ ಮೇಕಿಂಗ್ ಓದ್ತಿದ್ದಾರೆ. ಬಟ್ ಇವಾಗ ಒಂದು ಮೂವಿ ನಡೀತಾ ಇದೆ. ಅವ್ರು ನೆನೆನೆ ಶೂಟಿಂಗ್ ಇತ್ತು. ಆಕ್ಚುಲಿ ನಾನು ಕೂಡ ಹೆಲ್ಪ್ ಮಾಡ್ತಾ ಇದ್ದೀನಿ ಇನ್ನ ಶೂಟಿಂಗ್ ನಲ್ಲಿ. ಓಕೆ, ಮಗಳು ಸಿನಿಮಾ ಮಾಡೋದೇನಾದ್ರು ಪ್ಲಾನಿಂಗ್? ಇಲ್ಲ, ಮಗಳಿಗೆ ಇಷ್ಟ ಇಲ್ಲ. ಮಗಳಿಗೆ ಸಿನಿಮಾನೇ ಇಷ್ಟ ಇಲ್ಲ. ಉಪೇಂದ್ರ ಸರ್ ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು ಮಗಳಿಗೆ ಸಿನಿಮಾ ಮಾಡೋದು ಇಷ್ಟ ಇಲ್ಲ ಸದ್ಯಕ್ಕೆ. ಬಟ್ ಈ ವರ್ಷ ಇಬ್ರದ್ದು ಗ್ರಾಜುಯೇಷನ್ ಇದೆ. ನೋಡೋಣ ನೆಕ್ಸ್ಟ್ ಏನ್ ಮಾಡ್ತಾರೆ ಅಂತ ಹೇಳಕ್ ಆಗಲ್ಲ. ಬಟ್ ಸದ್ಯಕ್ಕೆ ಅಷ್ಟು ಇಂಟ್ರೆಸ್ಟ್ ಇಲ್ಲ ಸಿನಿಮಾದಲ್ಲಿ. ಓಕೆ, ಪ್ರಿಯಾ ಮೇಡಮ್ ಅಂದ ತಕ್ಷಣ ಸಿನಿಮಾ ಕೊಡ್ತಾನೆ ಇರ್ತಾರೆ ಬ್ಯಾಕ್ ಟು ಬ್ಯಾಕ್. ಈ ಗೃಹಿಣಿಯಾಗಿ ಸಿನಿಮಾನು ಎರಡು ಹೇಗ್ ಬ್ಯಾಲೆನ್ಸ್ ಮಾಡ್ತೀರಾ ಅನ್ನುವಂಥದ್ದು? ಐ ಥಿಂಕ್ ಎಲ್ಲರೂ ಬ್ಯಾಲೆನ್ಸ್ ಮಾಡ್ತಾರೆ, ವರ್ಕಿಂಗ್ ವಿಮೆನು. ನನಗೆ ಸಿನಿಮಾ ಅಂದರೆ ತುಂಬ ಇಷ್ಟ. ನನ್ನ ಒಂದು ಕ್ರಿಯೇಟಿವಿಟಿ ಅದು. ಸೊ ನನಗೆ ಯಾವಾಗ ನನಗೆ ಇಷ್ಟ ಆಗಬೇಕು ಸಬ್ಜೆಕ್ಟ್ ಅವಾಗ ನಾನು ಮಾಡ್ತೀನಿ. ಆ ಥರ ಏನಿಲ್ಲ ದಟ್ ನಾನು ಅನಿವಾರ್ಯವಾಗಿ ಮಾಡಲೇಬೇಕು ಅನ್ನೋ ಥರ ಏನಿಲ್ಲ. ಸೊ ನಾನು ಚೂಸ್ ಮಾಡ್ತೀನಿ. ನನಗೆ ಯಾವಾಗ ಇಷ್ಟ ಆಗುತ್ತೆ, ಯಾವ ಸ್ಟೋರಿ ಇಷ್ಟ ಆಗುತ್ತೆ ಅವಾಗ ನಾನು ಅದ್ರ ಮೇಲೆ ಫೋಕಸ್ ಮಾಡಿ ಮಾಡ್ತೀನಿ. ಆ್ಯಂಡ್ ಐ ಆಮ್ ಹ್ಯಾಪಿ ದ್ಯಾಟ್ ಈ ಒಂದು 10 ವರ್ಷದಲ್ಲಿ ತುಂಬ ಒಳ್ಳೆ ಸ್ಕ್ರಿಪ್ಟ್ಸ್ ಬಂದಿದೆ. ಬೇರೆ ಥರ ಪಾತ್ರಗಳು ಬಂದಿದೆ ನನಗೆ. ಸೊ ಐ ಕ್ಯಾನ್ ಎಕ್ಸ್ಪಿರಿಮೆಂಟ್ ವಿತ್ ನ್ಯೂ ಲುಕ್ಸ್. ಸೊ ಅದೇ ತುಂಬ ಖುಷಿ ಕೊಡುತ್ತೆ. 50ನೇ ಸಿನಿಮಾ ಅಂತ ಹೇಳಿದ ತಕ್ಷಣ ಒಂದ್ಸಲ ಬ್ಯಾಕ್ ಹೋಗಿ ಬರೋದಾದ್ರೆ ಏನು ನೆನಪಾಗುತ್ತೆ ಅನ್ನುವಂಥದ್ದು? ಅದೇ ನಾನು ಹೇಳಿದೆ, ಆ್ಯಕ್ಚುಲಿ ತುಂಬ ಎಫರ್ಟ್ಸ್ ಇದೆ ನನ್ನ ಹಿಂದೆ. ಲೈಕ್ ಯಾರೊಬ್ಬರು ಒಂದು ಮೂವಿನಲ್ಲಿ ಚೆನ್ನಾಗಿ ಕಾಣಿಸ್ಕೋಬೇಕು ಅಥವಾ ಚೆನ್ನಾಗಿ ಆಗಬೇಕಂತ ಒಂದು ಮೂವಿನಲ್ಲಿ ಅದು ಒಂದು ಟೀಮ್ ಎಫರ್ಟ್. ನಾವು ಆ್ಯಕ್ಟರ್ಸ್ ಆಗಿ ಮುಂದೆ ಕಾಣಿಸ್ಕೋತೀವಿ, ಬಟ್ ಇಡೀ ತಂಡದ್ದು ಒಂದು ಎಫರ್ಟ್ ಇರುತ್ತೆ. ಸ್ಟಾರ್ಟಿಂಗ್ ಫ್ರಮ್ ದ DOP ಟು ದ ಡಿರೆಕ್ಟರ್, ರೈಟರ್ಸು, ನಮ್ಮ ಸ್ಟಾಫು, ನಮ್ಮ ಮೇಕಪ್ ಆರ್ಟಿಸ್ಟು, ನಮ್ಮ ಕೋ ಆ್ಯಕ್ಟರ್ಸು. ಸೊ ಇಟ್ಸ್ ನಾಟ್ ಈಸಿ. ಸಿನಿಮಾ ಟೀಮ್ ಎಫರ್ಟ್. ಸೊ ಇಡೀ ಪ್ರತಿಯೊಂದು ಟೀಮ್ದು ಒಂದು ಎಫರ್ಟ್ ಇದೆ. ಸೊ ಅದನ್ನ ನೆನೆಸ್ಕೊಂಡಿದ್ರೆ ತುಂಬ ಖುಷಿ ಆಗುತ್ತೆ. ದಟ್ ಅಷ್ಟೊಂದು ಜನದ ಎನರ್ಜಿ ಸೇರಿ ಒಂದು ಕರಿಯರ್ ಆಗಿ ಒಂದು 50th ಮೂವಿ ಆಗಿದೆ ಅಲ್ವಾ. ಸೊ ಒಂದು ದೊಡ್ಡ ಒಂದು ಕುಟುಂಬ ಥರ. ಸೊ ಎಲ್ಲರಿಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, 7th ಸಿನಿಮಾ ಬರ್ತಾ ಇದೆ, ಏನು ಹೇಳ್ತೀರಾ ಅನ್ನುವಂಥದ್ದು? August 7th ಈ ಮೂವಿ ಥಿಯೇಟರ್ಸ್ಗೆ ಬರ್ತಿದೆ. ಸೊ ಎಲ್ಲರೂ ಥಿಯೇಟರ್ಸ್ಗೆ ಹೋಗಿ ಈ ಮೂವಿ ನೋಡಿ ನಮ್ಮ ಚಿತ್ರನ ಸಪೋರ್ಟ್ ಮಾಡಿ. ತುಂಬ ಒಳ್ಳೆ ಕ್ವಾಲಿಟಿ ಒಂದು ಡಿಟೆಕ್ಟಿವ್ ಫಿಲ್ಮ್, ಎಸ್ಪೆಷಲಿ ಮಹಿಳಾ ಪ್ರಧಾನ. ಆ್ಯಂಡ್ ಇದು ಕ್ವಾಲಿಟಿ ಮೇಕಿಂಗ್ ಯಾವಾಗ ನಾವು ಹೇಳ್ತೀವಿ ದಟ್ ಕನ್ನಡ ಮೂವೀಸಲ್ಲಿ ಕ್ವಾಲಿಟಿ ಚೆನ್ನಾಗಿ ಬರಬೇಕು. ಸೊ ದಿಸ್ ಇಸ್ ದ್ಯಾಟ್ ಮೂವಿ. ಇಡೀ ಕುಟುಂಬ ಸಮೇತ ನೋಡೋದು ಸಿನಿಮಾ. ಸೊ ಖಂಡಿತ ಇದು ನಾನು ಥಿಯೇಟರ್ಸ್ಗೆ ಹೋಗಿ ನೋಡಿ ಅಂತ ಕೇಳ್ಕೊತೀನಿ. ಓಕೆ, ಸೂಪರ್. ಥ್ಯಾಂಕ್ ಯು ಸೋ ಮಚ್. August 7th ಒಂದು ಸಿನಿಮಾ ಬರ್ತಾ ಇದೆ, ಒಳ್ಳೇದಾಗಲಿ. ಇದೇ ಥರ ಫೀಮೇಲ್ ಓರಿಯೆಂಟೆಡ್ ಸಿನಿಮಾ ಮಾಡ್ತಾರೆ, ಎಷ್ಟೋ ವುಮೆನ್ಸ್ಗೆ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್.